6 ವರ್ಷದವನಿದ್ದಾಗ ಈ ಕ್ರಿಕೆಟಿಗನ ಬಲಗೈ ಪೋಲಿಯೋಗೆ ತುತ್ತಾಗಿ ಶಕ್ತಿಹೀನವಾಗಿತ್ತು. ಆದರೂ ಈ ಕನ್ನಡದ ಕ್ರಿಕೆಟಿಗ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂಗ್ಲೆಂಡ್ನಲ್ಲಿ ಭಾರತದ ಮೊದಲ ಜಯಕ್ಕೆ ಕಾರಣರಾದರು. Chandra this time to Greenwich, and he's bowled him middle stump. West Indies 2 down for 45. Greenwich 17. ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ ನ ದಿನ 28. ಈ ಕನ್ನಡಿಗನ ಹೆಸರು BS ಚಂದ್ರಶೇಖರ್. ಭಾರತ ಪುರುಷರ ಕ್ರಿಕೆಟ್ ತಂಡದಲ್ಲಿ ಸ್ಪಿನ್ನರ್ ಆಗಿದ್ದ ಇವರು ತಮ್ಮ 6 ವರ್ಷದ ವಯಸ್ಸಿನಲ್ಲಿಯೇ ಪೋಲಿಯೋಯಿಂದಾಗಿ ಬಲಗೈ ಶಕ್ತಿ ಕಳೆದುಕೊಂಡಿದ್ರು. ಆದರೆ ಅವರ 10ನೇ ವಯಸ್ಸಿಗೆ ಅವರ ಕೈ ಸ್ವಲ್ಪ ಸುಧಾರಿಸಿತ್ತು. ಅದನ್ನೇ ಸವಾಲಾಗಿ ಸ್ವೀಕರಿಸಿದ ಅವರು ಭಾರತ ಪುರುಷರ ಕ್ರಿಕೆಟ್ ತಂಡಕ್ಕೆ ಸ್ಪಿನ್ನರ್ ಆಗಿ ಸಾಧನೆ ಮಾಡಿದ್ದಾರೆ. ಮೊದಲ ಬಾರಿಗೆ ವಿದೇಶಿ ನೆಲದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ತಂಡಕ್ಕೆ ಗೆಲುವು ಸಿಗುವಲ್ಲಿ ಈ ಕನ್ನಡಿಗನ ಪಾತ್ರ ಮಹತ್ವವಾದದ್ದು. ವಿಶೇಷ ಏನಂದ್ರೆ ಇವರು ಪಡೆದ ವಿಕೆಟ್ಗಳು ಇವರು ಗಳಿಸಿದ ರನ್ಗಳಿಗಿಂತ ಹೆಚ್ಚಿವೆ. ಇದು ಕ್ರಿಕೆಟ್ ಇತಿಹಾಸದಲ್ಲಿ ಇಬ್ಬರೇ ಕ್ರಿಕೆಟಿಗರ ಹೆಸರಿನಲ್ಲಿ ಹೀಗೊಂದು ದಾಖಲೆ ಇದೆ. ಹೆಚ್ಚು ಹಣ ಮತ್ತು ಸೌಕರ್ಯವಿದ್ದ ಮುಂಬೈ ರಣಜಿ ತಂಡದ ವಿರುದ್ಧ ಕರ್ನಾಟಕ ತಂಡ ರಣಜಿ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಗೆಲುವು ಸಾಧಿಸಿದ ತಂಡದಲ್ಲಿ ಚಂದ್ರಶೇಖರ್ ಸಾಧನೆ ಕೂಡ ಮಹತ್ತರವಾಗಿದೆ. ಆಸ್ಟ್ರೇಲಿಯಾ ಪ್ರವಾಸ ಸಂದರ್ಭದಲ್ಲಿ ಇವರ 4 ಪಂದ್ಯಗಳಲ್ಲಿ 0 ರನ್ ಗಳಿಸಿದ್ದಕ್ಕಾಗಿ ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿ ಇವರಿಗೆ ರಂಧ್ರವಿದ್ದ ಬ್ಯಾಟ್ ಒಂದನ್ನ ಗಿಫ್ಟ್ ಆಗಿ ನೀಡಿದ್ರು. ಈ ಪ್ರವಾಸದಲ್ಲಿ ಇವರ ಆಕ್ರಮಣಕಾರಿ ಬೌಲಿಂಗ್ ನಿಂದ ಭಾರತಕ್ಕೆ ಗೆಲುವಾಗಿತ್ತು. ಕ್ರಿಕೆಟ್ ಪ್ರೇಮಿಗಳ ಅನಿಲ್ ಕುಂಬ್ಳೆ ಕೂಡ ಇವರ ಆಟವನ್ನೇ ನೋಡಿ ಸ್ಫೂರ್ತಿಗೊಂಡಿದ್ರು ಅಂತ ಹೇಳಲಾಗುತ್ತೆ. ಇಂಥ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ. It comes into price. And he's out LBW.